ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಲಿನಿಂದ ಜಜ್ಜಿ ಪೈಂಟರ್ ಭೀಕರ ಕೊಲೆ. ಚಿಕ್ಕಬಳ್ಳಾಪುರ ನಗರದ ಮಧ್ಯಭಾಗ ರೈಲ್ವೆ ಸ್ಟೇಷನ್ ಬಳಿ ಗಾಂಜಾ ಅಡ್ಡೆಯಲ್ಲಿ ಕೃತ್ಯ. ಪ್ರತಿಷ್ಠಿತ ಚಿನ್ನದಂಗಡಿಯಲ್ಲಿ ಭಾರೀ ದರೋಡೆ. ಕದ್ದವನು ಕಳ್ಳ ಅಲ್ಲ, ಖತರ್ನಾಕ್ ಇಲಿ. ಬಿಲ ತೋಡಿದಾಗ ಸಿಕ್ಕಿತು ಖಜಾನೆ. ಸಿದ್ದಿರ ಬೆಟ್ಟದಲ್ಲಿ ಪಿಡಿಒಗಳ ಎಣ್ಣೆ ಪಾರ್ಟಿ. ಕರ್ತವ್ಯದ ವೇಳೆಯೇ ಮದ್ಯ ಮಾಂಸದ ಮಜಾ. 6 ಅಧಿಕಾರಿಗಳು ಸಸ್ಪೆಂಡ್. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳೇ ಮುಂಚೂಣಿಗೆ ಬರಲಿ. ಸಚಿವ KH ಮುನಿಯಪ್ಪ ಕರೆ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ರಾತ್ರಿ ಭೀಕರ ಕೊಲೆಯಾಗಿದೆ. ನಗರದ ಪೈಂಟರ್ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯನ್ನ ಕಲ್ಲಿನಿಂದ ಜಜ್ಜಿ ಗುರುತೇ ಸಿಗದ ರೀತಿಯಲ್ಲಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಕೊಲೆಗೀಡಾದ ವ್ಯಕ್ತಿ ಅವಿವಾಹಿತನಾಗಿದ್ದು ಪೈಂಟರ್ ಕೆಲಸ ಮಾಡಿಕೊಂಡಿದ್ದ. ಕುಡಿಯುವ ಚಟವೊಂದು ಬಿಟ್ಟರೆ ಯಾರ ಜೊತೆ ಜಗಳ ದ್ವೇಷ ಸಾಧನೆ ಮಾಡುವ ವ್ಯಕ್ತಿ ಅಲ್ಲ. ಅವನನ್ನು ಕೊಲೆ ಮಾಡಿದ ವ್ಯಕ್ತಿಗಳನ್ನು ಹಿಡಿದು ಕಠಿಣ ಶಿಕ್ಷೆ ಕೊಡಿಸಬೇಕೆಂದು ಅವರ ಪೋಷಕರು ಅವಲತ್ತುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಬಳಿ ತಡರಾತ್ರಿ ವ್ಯಕ್ತಿಯೊಬ್ಬನ ಕೊಲೆಯಾಗಿದೆ. ಮೃತಪಟ್ಟ ವ್ಯಕ್ತಿ ಇಮ್ತಿಯಾಜ್ TG ಟ್ಯಾಂಕ್ ರಸ್ತೆಯ ವಾಸಿ, 27 ವರ್ಷ ಅಂತ ತಿಳಿದು ಬಂದಿದ್ದು, ಆತ ಪೇಂಟರ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ. 5 ಜನ ಅಣ್ಣ ತಮ್ಮಂದಿರಲ್ಲಿ ಇವನೇ ಕೊನೆಯ ಹುಡುಗನಾಗಿದ್ದು, ಇನ್ನು ಮದುವೆ ಆಗಿರಲಿಲ್ಲ. ಆತ ಪೇಂಟರ್ ಕೆಲಸ ಮಾಡಿಕೊಂಡು ಕುಡಿತದ ಚಟಕ್ಕೆ ಒಳಗಾಗಿದ್ದ ಎನ್ನಲಾಗಿದೆ. ನಗರದ MG ರಸ್ತೆ ಮುಸ್ಕಿನ್ ಶವಾಲಿ ದರ್ಗಾದ ಎದುರಿನ ರಸ್ತೆಯಲ್ಲಿರುವ ಬಾರ್ನಲ್ಲಿ ಕುಡಿದು ಬಂದರೂ ಮನೆಯಲ್ಲಿ ಆತನ ಪಾಡಿಗೆ ಊಟ ಮಾಡಿ ಮಲಗಿ ಬಿಡುತ್ತಿದ್ದಂತೆ. ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ಹಣಕಾಸು ವ್ಯವಹಾರವೂ ಮಾಡಿಕೊಂಡಿರಲಿಲ್ಲ. ಇನ್ನು ಹುಡುಗಿಯ ಆಂಟಿಗಳ ಸಹವಾಸವೂ ಮಾಡ್ತಿರ್ಲಿಲ್ಲ. ಅಂಥವನು ರಾತ್ರಿ ಮನೆಗೆ ಬಂದಿರಲಿಲ್ಲ. ತಡವಾಗಿ ಬರ್ತಾನೆ ಅಂತ ಮಲಗಿದ್ದ ಅಣ್ಣ ತಮ್ಮಂದರಿಗೆ ನಿನ್ನೆ ರಾತ್ರಿ 2 ಗಂಟೆ ವೇಳೆಗೆ ಪೊಲೀಸರಿಂದ ದೂರವಾಣಿ ಕರೆ ಬಂದಿದೆ. ಪೊಲೀಸರು ನಿಮ್ಮ ಹುಡುಗ ರೈಲ್ವೆ ಸ್ಟೇಷನ್ ಹತ್ರ ಕೊಲೆಯಾಗಿದ್ದಾನೆ, ಬಂದು ನೋಡಿ ಅಂತ ತಿಳಿಸಿದಾಗ ಅವರಿಗೆ ಶಾಕ್ ಆಗಿದೆ. ಬೆಳಗಿನ ಜಾವ ನಗರ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಜರು ಮಾಡಿದ್ದು, ವ್ಯಕ್ತಿಯ ಮುಖವೇ ಗುರುತು ಸಿಗದಂತೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾರೆ. ಅದು ನಡು ರಸ್ತೆಯಲ್ಲೇ ಈ ಘಟನೆ ನಡೆದಿದೆ. ನನ್ನ ತಮ್ಮನನ್ನ ಸಾಯಿಸಿದ ಜಾಗ ಕುಡುಕರ ಗಾಂಜಾ ಹೊಡೆಯೋರಿಗೆ ಅತ್ಯಂತ ಪ್ರಿಯವಾದ ಜಾಗ. ಅಲ್ಲಿ ಸುತ್ತಮುತ್ತ ಬರೀ ಹೆಂಡದ ಬಾಟಿಲ್ಗಳೇ ಇವೆ. ಅಷ್ಟಕ್ಕೂ MG ರಸ್ತೆಯಿಂದ ಅಲ್ಲಿಗೆ ನನ್ನ ತಮ್ಮನನ್ನ ಕರೆದುಕೊಂಡು ಹೋಗಿ ಕೊಲೆ ಮಾಡುವ ಅವಶ್ಯಕತೆ ಏನಿತ್ತು? ಆ ಕೊಲೆಗಡಕರು ಯಾರು ಅನ್ನೋದನ್ನ ಶೀಘ್ರವಾಗಿಯೇ ಪತ್ತೆ ಹಚ್ಚಿ ಕೊಲೆಗಡಕರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು. ಬೇರೆ ಯಾರಿಗೂ ಈ ರೀತಿಯ ಸಾವು ಬರಬಾರದು ಅಂತ ಮೃತ ಇಸ್ಮಾಯಿಲ್ ಅಣ್ಣ ಖಾಜಾ ಉಸ್ಮಾನ್ ಅವಲತ್ಕೊಂಡಿದ್ದಾರೆ. 27 ವರ್ಷ ಏಜ್ ಮದುವೆ ಇಲ್ಲ. ಲೈಫ್ ನೋಡಿದ್ರೆ ಈ ಥರ ಆಗಿದೆ. ನನ್ನ ಹತ್ರ ಆ ಥರ ಯಾರೂ ಬಂದಿಲ್ಲ. ಆ ಥರ ಜಗಳ ಮಾಡಿಕೊಂಡು ಬಂದಿಲ್ಲ, ಏನೂ ಇಲ್ಲ. ಆರಾಮಾಗಿದ್ದ. ಆದರೆ ಜಾಸ್ತಿ ಹೋಗ್ತಾ ಇದ್ದಿದ್ದು ಇಲ್ಲಿ ದರ್ಗಾ ಹತ್ರ ಬಾರಿಗೆ. ಆ ಬಾರ್ ಹತ್ರನೇ ಎನಿ ಟೈಮ್ ಅಲ್ಲೇ ಇರೋ. ಯಾವ ದರ್ಗಾ? ಇದು ಮುಷ್ಕಿಲ್ ಶಾಲಿ ದರ್ಗಾ. ಅಲ್ಲೊಂದು ಬಾರ್ ಇದೆ ಸಂಧಿಯಲ್ಲಿ. ಅದು ಯಾರು ಗೊತ್ತಿಲ್ಲ. ಆ ಬಾರ್ ಹತ್ರ ಇರೋನು ಆ ಬಾರ್ ಬಿಟ್ಟರೆ ಮನೆ ಬಿಟ್ಟು ಬಾರು ಅಷ್ಟೇ ಇರ್ತಾ. ಕೆಲಸ ಇದ್ದರೆ ಕೆಲ್ಸಕ್ಕೆ ಹೋಗೋನು ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾರ ಹತ್ರನೂ ಆ ಸರೌಂಡಿಂಗಲ್ಲಿ ಯಾರ ಹತ್ರ ಜಗಳ ಆಗಲಿ ಏನೇ ಆಗಲಿ ಮನೆ ಹತ್ರನೂ ಏನು ಅಂಥವ್ರು ಯಾರು ಗೊತ್ತಿಲ್ಲ. ಸರಿ, ನೋಡಿದ್ರೆ ಈ ಥರ ಆಗಿದೆ. ಅಲ್ಲಿ ಯಾರಿಲ್ಲ ಜಾಗದಲ್ಲಿ. ಅಲ್ಲೂ ಬಿಡಿ, ಅಲ್ಲಿ ಯಾರೂ ಬರೋದಿಲ್ಲ ಅಂತ ಜಾಗ. ಬರೀ ಗಾಂಜಾ ಹೊಡಿಯೋರಿಗೆ ಎಣ್ಣೆ ಹೊಡಿಯೋರಿಗೆ ಒಳ್ಳೆ ಪ್ಲೇಸ್ ಅದು. ಅದೊಂದು ಕಂಟ್ರೋಲ್ ಮಾಡ್ಬೇಕು ಸರ್. ಆ ಕಡೆ ಗೊತ್ತಿದ್ರು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡ್ರಿ. ಇವಾಗ ನನ್ನ ತಮ್ಮ ಬಿದ್ದಿರೋ ಜಾಗದಲ್ಲಿ ಬರೀ ಒಂದು ಸಾವಿರಾರು ಒಂದು ಎಣ್ಣೆ ಪ್ಯಾಕೆಟ್ ಕಲ್ತಿದ್ದು ಕುಡಿದು ಬಿಸಾಕಿರೋದು. ಸಿಗರೇಟ್ಗಳು, ಎಣ್ಣೆ ಪ್ಯಾಕೆಟ್ಗಳೆಲ್ಲ. ಇನ್ನು ಘಟನೆ ನಡೆದ ಸ್ಥಳಕ್ಕೆ SP ಕುಶಾಲ್ ಚೌಕ್ಸೆ, ವೃತ್ತ ನಿರೀಕ್ಷಕ ರಂಜಾನ್ ಹಾಗೂ ಟೌನ್ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ವ್ಯಕ್ತಿಯ ಶವವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಅವರ ಪೋಷಕರ ವಶಕ್ಕೆ ನೀಡಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV ಚಿಕ್ಕಬಳ್ಳಾಪುರ. ಶಟರ್ ಹೊಡೆದಿಲ್ಲ, ಬಾಗಿಲು ಮುರಿದಿಲ್ಲ. ಆದರೂ ತುಮಕೂರಿನ ಪ್ರಸಿದ್ಧ ಜ್ಯುವೆಲರಿ ಶೋರೂಮ್ ಒಂದರಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಕಳ್ಳತನವಾಗಿದ್ದು, ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮಾಲೀಕನಿಗೆ ದೊಡ್ಡ ಶಾಕ್ ಕಾದಿತ್ತು. ಅದೇನು ಅಂತೀರಾ? ಈ ವರದಿ ನೋಡಿ. ತುಮಕೂರು ಚಿನ್ನದಂಗಡಿಯಲ್ಲಿ ದೊಡ್ಡ ದರೋಡೆ ನಡೆದಿದೆ. ಚಿನ್ನದಂಗಡಿಗೆ CCTV ಹಾಗೂ ಭದ್ರತಾ ಸಿಬ್ಬಂದಿಯ ಕಾವಲಿತ್ತು. ಆದರೂ ದಿಢೀರನೆ ಒಂದೊಂದೇ ಚಿನ್ನದ ಉಂಗುರ, ಸರಗಳು ನಾಪತ್ತೆಯಾಗಲು ಶುರುವಾಗಿದ್ವು. ಕಳ್ಳರ ಕೈಚಳಕವೆಂದು ಭಾವಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಅಂಗಡಿ ಮಾಲೀಕರಿಗೆ CCTV ಫುಟೇಜ್ ಪರಿಶೀಲಿಸಿದಾಗ ಶಾಕ್ ಆಗಿದೆ. ಕಳ್ಳತನ ಮಾಡಿದ್ದು ಯಾವುದೇ ಖತರ್ನಾಕ್ ಲೂಟಿಕೋರರಲ್ಲ, ಬದಲಿಗೆ ಅಂಗಡಿಯಲ್ಲೇ ಹರಿದಾಡ್ತಿದ್ದ ಪುಟ್ಟ ಇಲಿ ಎಂಬುದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ.
ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ವಿಶ್ವಾಸ್ ಜ್ಯುವೆಲರಿ ಶಾಪ್ನಲ್ಲಿ ಈ ಅಪರೂಪದ ಘಟನೆ ವರದಿಯಾಗಿದೆ. ಅಂಗಡಿಯ ಪ್ರದರ್ಶನ ಮಳಿಗೆ ಹಾಗೂ ಕೌಂಟರ್ನಲ್ಲಿ ಇರಿಸಲಾಗಿದ್ದ ಬರೋಬ್ಬರಿ 50 ಗ್ರಾಂಗೂ ಅಧಿಕ ತೂಕದ 10 ಚಿನ್ನದ ಉಂಗುರಗಳು ಹಾಗೂ 3 ಚಿನ್ನದ ಸರಗಳು ಒಂದೊಂದಾಗಿ ನಾಪತ್ತೆಯಾಗಿದ್ವು. ಇವುಗಳ ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ಅಂತ ಅಂದಾಜಿಸಲಾಗಿದೆ. ಚಿನ್ನಾಭರಣ ಕಳುವಾಗಿರೋದನ್ನು ಗಮನಿಸಿದ ಮಾಲೀಕರು ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಜ್ಯುವೆಲರಿ ಶಾಪ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಯಾರ ಕಣ್ಣಿಗೂ ಬೀಳದಂತೆ ಪ್ರದರ್ಶನಕ್ಕಿಟ್ಟಿದ್ದ ಹಾಗೂ ಕೌಂಟರ್ನಲ್ಲಿದ್ದ ಚಿನ್ನದ ಒಡವೆಗಳನ್ನು ಇಲಿಯೊಂದು ಬಾಯಲ್ಲಿ ಕಚ್ಕೊಂಡು ಹೋಗಿ ತನ್ನ ಬಿಲದೊಳಗೆ ಬಚ್ಚಿಡ್ತಿರೋದು ಸಿಸಿಟಿವಿಯಲ್ಲಿ ಸರಿಯಾಗಿತ್ತು. ವಿಷಯ ತಿಳಿದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಹಾಗೂ ಅಂಗಡಿ ಸಿಬ್ಬಂದಿ ಇಲಿಯ ಬಿಲವನ್ನು ಪರಿಶೀಲಿಸಿ ಅಗೆದು ನೋಡಿದಾಗ ಒಳಗಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಹಾಗೂ ಚಿನ್ನಾಭರಣಗಳು ಪತ್ತೆಯಾಗಿವೆ. ಸುರಕ್ಷಿತವಾಗಿ ಎಲ್ಲ ಒಡವೆಗಳನ್ನು ಹೊರತೆಗೆದು ಮಾಲೀಕರಿಗೆ ಒಪ್ಪಿಸಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಪುಣ್ಯಕ್ಷೇತ್ರ ಸಿದ್ದರ ಬೆಟ್ಟದ ಮಡಿಲಲ್ಲಿ ಕರ್ತವ್ಯದ ಅವಧಿಯಲ್ಲಿ ಮದ್ಯ ಹಾಗೂ ಮಾಂಸದ ಪಾರ್ಟಿ ಮಾಡಿ ಮಜಾ ಉಡಾಯಿಸುತ್ತಿದ್ದ 6 ಮಂದಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಈಗ ಅಮಾನತ್ತಿನ ಬಿಸಿ ತಟ್ಟಿದೆ. ಜನರ ಕುಂದುಕೊರತೆ ಆಲಿಸಿ ಕೆಲಸ ಮಾಡಬೇಕಾದ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದು ಇಲಾಖೆಯ ಘನತೆ ಕಪ್ಪುಚುಕ್ಕೆ ತಂದಿರುವ ಈ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಹೊರಡಿಸಿದ್ದಾರೆ. ಕಳೆದ ಶುಕ್ರವಾರ ನೆಲಮಂಗಲ ತಾಲೂಕಿನ ಶಿವಗಂಗೆ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ಸೇರಿದಂತೆ ಒಟ್ಟು 6 ಜನ ಪಿಡಿಒಗಳ ಪಡೆ ಪವಿತ್ರ ಸಿದ್ದರ ಬೆಟ್ಟದ ಆವರಣದ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯ ಸೇವನೆ ಹಾಗೂ ಮಾಂಸದ ಊಟ ಮಾಡುತ್ತಿದ್ದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಖತ್ ವೈರಲ್ ಆಗಿದ್ವು. ಸರ್ಕಾರಿ ಕೆಲಸದ ದಿನದಂದು ಯಾವುದೇ ಪೂರ್ವಾನುಮತಿ ಅಥವಾ ರಜೆ ಪಡೆಯದೆ ಕೇಂದ್ರ ಸ್ಥಾನ ತೊರೆದು ಕರ್ತವ್ಯ ಲೋಪ ಎಸಗಿದ್ದಲ್ಲದೆ ಪವಿತ್ರ ಕ್ಷೇತ್ರದಲ್ಲಿ ಮದ್ಯಪಾನ ಮಾಡಿ ಉದ್ದಟತನ ತೋರಿದ ಅಧಿಕಾರಿಗಳ ನಡವಳಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಸುದ್ದಿ ಮಾಧ್ಯಮಗಳಲ್ಲಿ ಈ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಜಾಗೃತರಾದ ಅರಣ್ಯ ಹಾಗೂ ಜೀವಿಶಾಸ್ತ್ರ ಸಚಿವ ಈಶ್ವರ ಖಂಡ್ರೆ ಅವರು ತಕ್ಷಣವೇ ಆಡಳಿತಾತ್ಮಕ ಚಾಟಿ ಬೀಸಿದರು. ಇಲಾಖೆಗೆ ಕುಂದು ತಂದಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಸಚಿವರ ಸೂಚನೆ ಹಾಗೂ ತನಿಖೆಯ ವರದಿ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಬಿವಿ ಅವರು ಗಿರೀಶ್, ಹರೀಶ್, ಚಿರಂಜೀವಿ, ಪ್ರಶಾಂತ್, ರವಿಶಂಕರ್ ಹಾಗೂ ದಿನೇಶ್ ಎಂಬ 6 ಜನ ಪಿಡಿಒಗಳನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ನೋಡಿ, ಕೆಲಸ ಸಮಯದಲ್ಲಿ ಅವರು ಒಂದು ವೇಳೆ ನಮ್ದೇನು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ 100ಕ್ಕೆ 100% ಅವ್ರ ಮೇಲೆ ಕ್ರಮ ಆಗುತ್ತೆ. ನಾನು ನೋಡಿದ್ದೇನೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಮೌಖಿಕವಾಗಿ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಆರೋಪಿ ಅಧಿಕಾರಿಗಳು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ 2021ರ ನಿಯಮಗಳನ್ನು ಸಂಪೂರ್ಣ ಉಲ್ಲಂಘಿಸಿದ್ದು, ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮ 1957ರ ಅಡಿಯಲ್ಲಿ ಈ ಅಮಾನತು ಕ್ರಮ ಜರುಗಿಸಲಾಗಿದೆ. ಕರ್ತವ್ಯದ ವೇಳೆಯಲ್ಲಿ ದುರ್ನಡತೆ ತೋರಿ ಉಡಾಫೆಯಿಂದ ವರ್ತಿಸುವ ನೌಕರರಿಗೆ ಈ ಮೂಲಕ ಸರ್ಕಾರ ತಕ್ಕ ಪಾಠ ಕಲಿಸಿದಂತಾಗಿದೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಭಯ ಆಸ್ಪತ್ರೆ, ಚಿಕ್ಕಬಳ್ಳಾಪುರ. ಸಾವಿರಾರು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುವ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿರುವ ಅಭಯ ಆಸ್ಪತ್ರೆ ಇಲ್ಲಿ ಸುಸಜ್ಜಿತವಾದ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಆಧುನಿಕ ಸೌಲಭ್ಯಗಳನ್ನೊಂದಿರುವ ಅಭಯ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗಿರುವ 50 ಹಾಸಿಗೆಗಳ ಅಭಯ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ. ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ವೆಂಟಿಲೇಟರ್ ಸೌಲಭ್ಯವುಳ್ಳ 10 ಹಾಸಿಗೆಗಳ ಐಸಿಯು, ಅತ್ಯಾಧುನಿಕ ಪ್ರಯೋಗಾಲಯ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, 2D ಎಕೋ, ಅಲ್ಟ್ರಾಸೌಂಡ್, ಎಂಡೋಸ್ಕೋಪಿ, ಕೊಲೆನೋಸ್ಕೋಪಿ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿದ್ದು ಪರಿಣಿತಿ ಪಡೆದ ವೈದ್ಯರು ಹಾಗೂ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪೀಡಿಯಾಟ್ರಿಕ್ಸ್, ಆರ್ಥೋಪೆಡಿಕ್ಸ್, ಗೈನಕಾಲಜಿ, ಇನ್ಫರ್ಟಿಲಿಟಿ, ಗ್ಯಾಸ್ಟ್ರೋಎಂಟ್ರಾಲಜಿ, ನ್ಯೂರಾಲಜಿ, ಯೂರಾಲಜಿ, ಅಂಕಾಲಜಿ, ಡೆಂಟಲ್, ಕೀಮೋಥೆರಪಿ, ಡಯಾಲಿಸಿಸ್ ಹಾಗೂ ಫಿಸಿಯೋಥೆರಪಿ ಸೌಲಭ್ಯ ಇದೆ. ಎಲ್ಲ ರೀತಿಯ ತುರ್ತು ಚಿಕಿತ್ಸೆಗಳಿಗೂ ದಿನದ 24 ಗಂಟೆಗಳ ಕಾಲ ಚಿಕಿತ್ಸೆ ನೀಡಲಾಗುತ್ತದೆ. ಗುಣಮಟ್ಟದ ಆರೋಗ್ಯದ ಸೇವೆ ಒದಗಿಸುವುದು ಅಭಯ ಆಸ್ಪತ್ರೆಯ ಧ್ಯೇಯ. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಬೈಕ್ ತಯಾರಿಕಾ ಸಂಸ್ಥೆ ಹೀರೋ ಮೋಟಾರ್ಸ್. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ
ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ವಿಶಾಲ್ ಮಾರ್ಟ್ ಮುಂಭಾಗ ಪ್ರಾರಂಭವಾಗಿರುವ ಬೃಹತ್ ಶೋರೂಮ್. ನೂರಾರು ಬೈಕ್ಗಳು ಒಂದೇ ಕಡೆ, ಆಯ್ಕೆ ನಿಮ್ಮದು. ನಿಮಗೆ ಇಷ್ಟವಾದ ಬೈಕ್ಗಳನ್ನು ನಿಮ್ಮ ಮನೆಗೆ ಎಂದೇ ಕೊಂಡೊಯ್ಯಿರಿ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಎಲ್ಲ ವಿಧದ ಬೈಕ್ಗಳು, ವಿಶಾಲವಾದ ಶೋರೂಮ್, ಸುಸಜ್ಜಿತವಾದ ಸರ್ವಿಸ್ ಸೆಂಟರ್, ಪರಿಣಿತಿ ಪಡೆದ ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. 16 ವರ್ಷಗಳಿಂದ ದ್ವಿಚಕ್ರ ವಾಹನ ಮಾರಾಟದಲ್ಲಿ ಹೆಸರು ಮಾಡಿರುವ ಲಕ್ಷ್ಮೀನಾರಾಯಣ್ ಅವರ ಮಂಜುನಾಥ ಹೀರೋ ಶೋರೂಮ್ಗೆ ಒಮ್ಮೆ ಭೇಟಿ ನೀಡಿ ಗುಣಮಟ್ಟದ ಸೇವೆಯನ್ನ ಪಡೆಯಿರಿ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಡ್ರಗ್ಸ್ ಎಂಬುದು ವ್ಯಕ್ತಿಯ ಆರೋಗ್ಯ, ಕುಟುಂಬ ಹಾಗೂ ಸಮಾಜವನ್ನು ಹಾಳು ಮಾಡುವ ಮಾರಕ ಪಿಡುಗಾಗಿದೆ. ಮಾದಕ ವಸ್ತುಗಳಿಂದ ದೂರವಿದ್ದು ಸ್ನೇಹಿತರಲ್ಲೂ ಜಾಗೃತಿ ಮೂಡಿಸುವ ಮೂಲಕ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನರು ಕೈಜೋಡಿಸಬೇಕು ಎಂದು ಸಚಿವ KH ಮುನಿಯಪ್ಪ ಕರೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಯುವ ಜನರಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ತಡೆಯುವ ಉದ್ದೇಶದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ KH ಮುನಿಯಪ್ಪ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಡ್ರಗ್ಸ್ ಎಂಬುದು ವ್ಯಕ್ತಿಯ ಆರೋಗ್ಯ, ಕುಟುಂಬ ಹಾಗೂ ಸಮಾಜವನ್ನು ಹಾಳು ಮಾಡುವ ಮಾರಕ ಪಿಡುಗಾಗಿದೆ. ವಿದ್ಯಾರ್ಥಿಗಳು ಯಾವುದೇ ಆಮಿಷಗಳಿಗೊಳಗಾಗದೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಮಾದಕ ವಸ್ತುಗಳಿಂದ ದೂರ ಇದ್ದು ಸ್ನೇಹಿತರಲ್ಲೂ ಜಾಗೃತಿ ಮೂಡಿಸುವ ಮೂಲಕ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವ ಜನರು ಕೈ ಜೋಡಿಸಬೇಕು ಅಂತ ಕರೆ ನೀಡಿ ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಅಭಿಯಾನ ನಡೆಸಲಾಗುತ್ತಿದೆ. ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ವಿದ್ಯಾರ್ಥಿಗಳಿಗೆ ಮನವಿ ಮಾಡೋದ್ರಲ್ಲದೆ ಜಿಲ್ಲೆಯಲ್ಲಿ ಡ್ರಗ್ಸ್ ಮುಕ್ತ ಕಾಲೇಜಿಗೆ ಆರ್ಥಿಕ ಬಹುಮಾನ ನೀಡುವ ಭರವಸೆಯನ್ನು ನೀಡಿದರು. ವೈಜ್ಞಾನಿಕವಾಗಿ ಬೇರೆ ಬೇರೆ ಯಾವ ಥರ ಮಾಡಿದ್ರೆ ಮಕ್ಕಳನ್ನು ಬಲಿಸಬಹುದು, ಜ್ಞಾನ ಅವರಿಗೆ ಅರಿವು ಮೂಡಿಸಬಹುದು, ಇದರಿಂದ ಈ ಚಟಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಒಂದು ಚಿಂತನೆ ಮಾಡಬೇಕಾಗಿದೆ, ಅವಶ್ಯಕತೆ ಇದೆ. ಭಾರತ ಒಂದು ದೊಡ್ಡ ಗೌರವಿತವಾದಂಥ ರಾಷ್ಟ್ರ, ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಯಲ್ಲಿ ಒಂದು ರಾಷ್ಟ್ರವಾಗಿ ಉಳಿದಿದೆ. ಇದನ್ನು ಈ ಚಟದಿಂದ ದೂರ ಮಾಡೋದಕ್ಕೆ ಸರ್ಕಾರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾಗ್ತದೆ. ಒಂದು ಯಾವ ರೀತಿ ಮಾಡಿದರೆ ಇದರಿಂದ ದೂರ ಮಕ್ಕಳನ್ನ ಇಡಬಹುದು ಅನ್ನೋದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಪೊಲೀಸ್ ಇಲಾಖೆಯವರಿಗೆ ಒಂದು ನಾನು ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆ ಯಾರು ಈ ಮಾದಕ ವಸ್ತುಗಳನ್ನು ಬೆಳೀತಾರೆ, ತಯಾರಿ ಮಾಡ್ತಾರೆ, ಇವನ್ನೆಲ್ಲನೂ ತಡೆಯೋದಕ್ಕೆ ಸೀರಿಯಸ್ ಆಗಿ ತಗೋಬೇಕಂತೇಳಿ SP ಅವರಿಗೆ ನಾನು ಹೇಳಿದ್ದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡದಿರಲು ಹಾಗೂ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸುವ ಪ್ರತಿಜ್ಞೆ ಸ್ವೀಕರಿಸಿದರು. ನಂತರ ಡ್ರಗ್ಸ್ ಮುಕ್ತ ಕರಪತ್ರಗಳನ್ನು ಬಿಡುಗಡೆಗೊಳಿಸಿದರು. ಅದಕ್ಕಾಗಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನೀವು ಹುಡುಗರ ಮೇಲೆ ಹುಡುಗರ ಪ್ರಕಾಶನ ಅದನ್ನ ಮೇಲಕ್ಕೆತ್ತು ಹಿಂದೆ ಬರಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ KN ಅನುರಾಧ, ಅಪರ ಜಿಲ್ಲಾಧಿಕಾರಿ ಸೈಯದ ಆಯಿಷಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್, DOSP ಪಾಂಡುರಂಗ, ವಿಶ್ವನಾಥಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಶಿಧರ್, ಬಯಪ ಅಧ್ಯಕ್ಷ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಜಿಲ್ಲಾ ಕಾಂಗ್ರೆಸ್ SC ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ TV, ದೇವನಹಳ್ಳಿ. ಹಿಂದೂಗಳು ಪ್ರತಿಯೊಂದು ಕೆಲಸದಲ್ಲೂ ದೇವರನ್ನು ಕಾಣುವ ಹಾಗೂ ಕೆಲಸವನ್ನು ಮಾಡುವ ಮುಂಚೆ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ದೇವರಿಗೆ ಮನಪೂರ್ವಕವಾಗಿ ನಮಸ್ಕರಿಸುವ ಸಂಪ್ರದಾಯ ಸನಾತನ ಧರ್ಮದ ಪ್ರತೀಕವಾಗಿದೆ ಎಂದು ಬಿಜೆಪಿ ಮುಖಂಡ GN ವೇಣುಗೋಪಾಲ್ ತಿಳಿಸಿದರು. ಚಿಂತಾಮಣಿ ತಾಲೂಕು ಮದ್ದಲಹಳ್ಳಿ ಗ್ರಾಮದ ಶ್ರೀ ಕ್ಷೇತ್ರ ಗರುಡಗಿರಿ ತಿರುಮಲ ತಿರುಪತಿಗೆ 11ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ದೇವನಹಳ್ಳಿ GN ವೇಣುಗೋಪಾಲ್ ಹಾಗೂ ಕೋಲಾರ ಕ್ಷೇತ್ರದ JDS ಮುಖಂಡ CMR ಶ್ರೀನಾಥ್ ರವರು ಪಾಲ್ಗೊಂಡು ಗರುಡಗಿರಿ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಿರುಪತಿ ಪಾದಯಾತ್ರೆಗೆ ಚಾಲನೆ ನೀಡಿ ಭಕ್ತಾದಿಗಳಿಗೆ ಶುಭ ಹಾರೈಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಬಿಜೆಪಿ ಮುಖಂಡ GN ವೇಣುಗೋಪಾಲ್ ಮಾತನಾಡಿ, ಪ್ರತಿಯೊಂದು ಕೆಲಸದ ದೈವತ್ವವನ್ನು ಕಾಣುವ ಮೂಲಕ ಎಲ್ಲರ ಬದುಕು ಹಸನಾಗಿರಬೇಕೆಂದು ಆಶಿಸಿ
ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಧರ್ಮವೇ ಸನಾತನ ಧರ್ಮವಾಗಿದೆ ಎಂದರು. ಇವತ್ತು ಮುದ್ಲಳ್ಳಿಯಲ್ಲಿ ಇವತ್ತು 11ನೇ ವರ್ಷದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ತಿರುಪತಿ ವೆಂಕಟರಮಣ ಸ್ವಾಮಿ ಬೆಟ್ಟಕ್ಕೆ. ಇಲ್ಲಿಂದ ನಡ್ಕೊಂಡು ಹೋಗೋದು ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಮಳೆ ಬೆಳೆಗಳೇ ಆಗಲಿ ಚೆನ್ನಾಗಾಗಲಿ, ಯಾವುದೇ ಊರಕ್ಕೆ ಆಗಲಿ ರೈತನಿಗೆ ತೊಂದರೆ ಆಗದಿರ ರೈತನ ಅಭಿವೃದ್ಧಿ ಹೊಂದಬೇಕು. ಆದ್ದರಿಂದ ಅವರು ಈ ಪಾದಯಾತ್ರೆ ವರ್ಷನೂ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀರಾ. ಕೋಲಾರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಯುವ ಮುಖಂಡ CMR ಶ್ರೀನಾಥ್ ಮಾತನಾಡಿ, ಇಲ್ಲಿನ ರೈತರು ನನ್ನನ್ನು ಕುಟುಂಬದ ಸದಸ್ಯನಂತೆ ಕಾಣುತ್ತಿದ್ದು ಈ ಆತ್ಮೀಯತೆಗೆ ಬೆಲೆ ಕಟ್ಟಲಾಗದು. ಈ ತಿರುಪತಿ ತಿರುಮಲ ಪಾದಯಾತ್ರೆ ಒಂದು ರೀತಿಯ ಸಮನ್ವಯ ಒಗ್ಗಟ್ಟಿನ ಯಾತ್ರೆಯಾಗಿರಬೇಕೆಂದರು. ಪ್ರತಿ ವರ್ಷ ತಿರುಮಲ ತಿರುಪತಿಗೆ ಪಾದಯಾತ್ರೆಗೆ ಹೊರಡುವ ಭಕ್ತಾದಿಗಳಿಗೆ ಹಾಗೂ ಶ್ರೀ ಗರುಡಗಿರಿ ದೇವಾಲಯದಲ್ಲಿ ನಡೆಯುವ ಹಿಂದೂ ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರಿಸುಮಾರು 5 ಲಕ್ಷಕ್ಕೂ ಅಧಿಕ ಮೌಲ್ಯದ ಅಡಿಗೆ ಸಲಕರಣೆಗಳನ್ನು GN ವೇಣುಗೋಪಾಲ್ ರವರು ಕಾಣಿಕೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ, ಕರಮಾಕ್ಲಳ್ಳಿ ದೇವರಾಜ್, ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜ್, ಪ್ರಧಾನ ಕಾರ್ಯದರ್ಶಿ ಮನೋಹನ್ ರೆಡ್ಡಿ, ಹರಿಕಥಾ ವಿದ್ವಾನ್ ಡಾಕ್ಟರ್ ವಿಜಯ್ ರೆಡ್ಡಿ ಭಾಗವತರ್, ವಕೀಲ ಮುನ್ಸಾಮ್ ರೆಡ್ಡಿ, ಕೇಶವ್ ರೆಡ್ಡಿ ಪೆದ್ದೂರು, ನಾಗರಾಜ ರೆಡ್ಡಿ ನಂದಮೂರಿ, ದೇವ, ಮುದ್ದಲಹಳ್ಳಿ ಕೇಶವ ಸೇರಿದಂತೆ ಇನ್ನಿತರರು ಇದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಹಿಳೆಯರು ಆರ್ಥಿಕ ಸಬಲೀಕರಣದ ಜೊತೆಗೆ ಭೌತಿಕವಾಗಿ ಬೆಳೆಯಲು ಜೀವನೋಪಾಯದ ಉದ್ಯಮಗಳನ್ನು ಸ್ಥಾಪಿಸಬೇಕು. ಆಗ ಮಾತ್ರ ಮಹಿಳಾ ಒಕ್ಕೂಟಗಳ ಬೆಳವಣಿಗೆಗೆ ಸಹಕಾರ ನೀಡಿದಂತಾಗುತ್ತದೆ ಎಂದು NRLM ತಾಲೂಕು ಕೋಆರ್ಡಿನೇಟರ್ ಆಂಜಿನಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಅರೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಾಗರ ಸಂಗಮ ಪಂಚಾಯಿತಿ ಮಟ್ಟದ ಮಹಿಳಾ ಒಕ್ಕೂಟ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಸಲಾಯಿತು. NRLM ಸಂಸ್ಥೆಯಡಿ ನಿರ್ವಹಿಸುತ್ತಿರುವ ಮಹಿಳಾ ಒಕ್ಕೂಟಗಳು ಅರೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದು ಇದುವರೆಗೂ 35 ಲಕ್ಷಕ್ಕೂ ಹೆಚ್ಚಿನ ಹಣಕಾಸು ವ್ಯವಹಾರ ಮಾಡಿವೆ. ಇಂದು ನಡೆದ ವಾರ್ಷಿಕ ಮಹಾಸಭೆಯಲ್ಲಿ NRLM ತಾಲೂಕು ಅಧಿಕಾರಿ ಆಂಜಿನಪ್ಪ ಮಾತನಾಡಿ, ಇಂದು ನಡೆಯುತ್ತಿರುವ ಸಭೆಯಲ್ಲಿ ಭಾಗವಹಿಸಿದಂತೆ ನಿಮ್ಮ ಸಂಘಗಳಲ್ಲಿ ಚರ್ಚೆ ನಡೆಯಬೇಕು. ನೀವು ತೆಗೆದುಕೊಳ್ಳುವ ಆಂತರಿಕ ಸಾಲ ಜೀವನೋಪಾಯ ಯೋಜನೆಗಳಿಗೆ ಮಾತ್ರ ಬಳಕೆ ಮಾಡಬೇಕು ಎಂದರು. ಅರೂರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮುರಳಿ ಮಾತನಾಡಿ, ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಾದ PMJJY ಹಾಗೂ PMJSY ಯೋಜನೆಗಳ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆಗಳನ್ನು ತಾವು ಮಾಡಿಸಿಕೊಂಡರೆ ನಿಮ್ಮ ಅಪಘಾತ ವಿಮೆಯ ಜೊತೆಗೆ ವೃದ್ಧಾಪ್ಯ ಕಾಲಕ್ಕೆ ಪಿಂಚಣಿಯನ್ನು ಪಡೆದು ಗೌರವಯುತ ಜೀವನ ನಡೆಸಬಹುದು ಎಂದರು. ಆಕ್ಸಿಡೆಂಟ್ ಆಗಿರ್ಬೋದು, ಸ್ನೇಕ್ ಬೈಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇಂಥವೇನಾದರೂ ಆದರೆ ಕವರ್ ಇರುತ್ತೆ. 2 ಲಕ್ಷ ತನಕನೂ ಕವರ್ ಇರ್ತದೆ. ಇದು 20 ರೂಪಾಯಿ ಪಾಲಿಸಿ ಆಗಿದೆ. ಇನ್ನೊಂದು 436 ರೂಪಾಯಿ ಪಾಲಿಸಿ ಇದೆ. ಇದು 18 ವಯಸ್ಸರಿಂದ 50 ವರ್ಷ ವಯಸ್ಸು ತನಕ ಕವರ್ ಆಗುತ್ತೆ. ನೀವು 50 ವರ್ಷ ವಯಸ್ಸು ತನಕನೂ ಕಟ್ಟಾದರೆ ಇನ್ನೂ 5 ವರ್ಷ ಎಕ್ಸ್ಟೆಂಡ್ ಚಾನ್ಸೂ ಇರುತ್ತೆ. ಇದರಲ್ಲಿ ಯಾವುದೇ ನ್ಯಾಚುರಲ್ ಡೆತ್, ಎಂಥ ಹಾರ್ಟ್ ಅಟ್ಯಾಕ್ ಆಗಲಿ ಏನೋ ಆದ್ರೂ ಕೂಡ ಕವರ್ ಆಗುತ್ತೆ. ಇದನ್ನು ಕೂಡ ವರ್ಷಕ್ಕೆ ಏನು 20 ರೂಪಾಯಿ ಆಗಲಿ 436 ರೂಪಾಯಿ ಆಗಲಿ ವರ್ಷಕ್ಕೆ ಅದು. ಈ ವೇಳೆ ಮಹಿಳಾ ಒಕ್ಕೂಟಗಳ ಅಧ್ಯಕ್ಷೆ ಸವಿತಾ, ಕೆನರಾ ಬ್ಯಾಂಕ್ FLC AM ಕವಿತಾ, ಸಂಘಟಕ ರಜನಿಕಾಂತ್, ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಕ್ಷ್ಮಿ, ಪೆರೇಸಂದ್ರ PHC ಕೇಂದ್ರ ಆಪ್ತ ಸಮಾಲೋಚಕಿ ಇಶ್ರತ್ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಷಾಢ ಮಾಸದ 3ನೇ ಶುಕ್ರವಾರದ ಅಂಗವಾಗಿ ಕೋಲಾರದ ನಗರ ದೇವತೆ ಕೋಲಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿವೆ. ದೇವಿಗೆ ವಿವಿಧ ಬಗೆಯ ತರಕಾರಿಗಳಿಂದ ಮನಮೋಹಕ ಶಾಕಾಂಬರೆ ಅಲಂಕಾರ ಮಾಡಲಾಗಿದ್ದು ಸಹಸ್ರಾರು ಭಕ್ತಾದಿಗಳು ತಾಯಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೋಲಾರದ ಪ್ರಸಿದ್ಧ ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರದ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ವೈಭವದಿಂದ ಜರುಗಿದವು. ಗುರುವಾರ ರಾತ್ರಿಯಿಂದಲೇ ದೇವಾಲಯದ ಪ್ರಾಂಗಣ ಹಾಗೂ ಗರ್ಭಗುಡಿಯನ್ನು ವಿಶೇಷ ಹೂವುಗಳು ಮತ್ತು ವಿವಿಧ ಬಗೆಯ ತರಕಾರಿಗಳಿಂದ ಶೃಂಗರಿಸಲಾಗಿತ್ತು. ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಕ್ಯಾರೆಟ್, ಸಿಹಿ ಮುಸ್ಕಿನ ಜೋಳ, ಮೂಲಂಗಿ, ಪಡವಲಕಾಯಿ, ಹೂಕೋಸು, ಬೀಟ್ರೋಟ್ ಹಾಗೂ ಹೀರೆಕಾಯಿ ಸೇರಿದಂತೆ ಹಲವು ನಮೂನೆಯ ತರಕಾರಿಗಳನ್ನು ಬಳಸಿ ದೇವಿಗೆ ನಯನ ಮನೋಹರ ಶಾಕಾಂಬರಿ ಅಲಂಕಾರ ನೆರವೇರಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಹಾಗೂ ವಿನಯ್ ದೀಕ್ಷಿತ್ ಅವರ
ನೇತೃತ್ವದಲ್ಲಿ ದೇವಿಗೆ ಫಲಪಂಚಾಮೃತ ಅಭಿಷೇಕ, ಮಂಗಳ ದ್ರವ್ಯಗಳಿಂದ ರುದ್ರಾಭಿಷೇಕ ಹಾಗೂ ಧಾರ್ಮಿಕ ಪಾರಾಯಣಗಳು ಜರುಗಿದವು. ತಾಯಿಯ ಮೂರ್ತಿಗೆ ರೇಷ್ಮೆ ಸೀರೆ, ಆಭರಣಗಳನ್ನು ಇಟ್ಟು ಮಹಾದೀಪಾರಾಧನೆ ಬೆಳಗಲಾಯಿತು. ಬೆಳಗ್ಗೆ 8 ರಿಂದ ಸಂಜೆ 6 ಗಂಟೆಯವರೆಗೆ ಭಕ್ತರಿಗೆ ತಾಯಿಯ ದಿವ್ಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಕೋಲಾರ ನಗರ ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಆರಾಧಕರು ಸರತಿ ಸಾಲಿನಲ್ಲಿ ನಿಂತು ತಾಯಿಗೆ ನೈವೇದ್ಯ ಅರ್ಪಿಸಿದರು. ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿ ತಮ್ಮ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸಿದರು. ಬಳಿಕ ಜರುಗಿದ ಮಹಾಮಂಗಳಾರತಿ ಹಾಗೂ ಸಹಸ್ರನಾಮ ಪೂಜೆಯೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬೆಳಗಿನಿಂದ ಸಂಜೆಯವರೆಗೂ ತೀರ್ಥದೊಂದಿಗೆ ಶುಚಿ ರುಚಿಯಾದ ಅನ್ನಪ್ರಸಾದ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. ಬೆಳಗಿನಿಂದ ಸಂಜೆವರೆಗೂ ತಾಯಿಯ ಸನ್ನಿಧಿಯಲ್ಲಿ ಭಕ್ತಿ ಪರವಶತೆ ನೆಲೆಸಿತ್ತು. ಶಾಕಾಂಬರಿ ರೂಪದಲ್ಲಿ ಕಂಗೊಳಿಸಿದ ಕೋಲಾರಮ್ಮನ ದರ್ಶನ ಪಡೆದ ಭಕ್ತರು ಪುನೀತರಾದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಕೋಲಾರ ಕೇಂದ್ರ ಸಹಕಾರ ಬ್ಯಾಂಕ್ ಚಿಕ್ಕಬಳ್ಳಾಪುರ ಶಾಖಾ ಸೂಪರ್ವೈಸರ್ ಲಿಂಗರಾಜುರವರಿಗೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದೆ. ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಇಂದು ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 29 ವರ್ಷ 1 ತಿಂಗಳ ಸೇವಾವಧಿಯಲ್ಲಿ ಲಿಂಗರಾಜುರವರು ಕೋಲಾರ, ಬಂಗಾರಪೇಟೆ, ಬಾಗೇಪಲ್ಲಿ, ಗೌರಿಬಿದನೂರು, ಕೊನೆಯದಾಗಿ ಚಿಕ್ಕಬಳ್ಳಾಪುರ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಮೂಲತಃ ಮೈಸೂರಿನವರಾದ ಅವರು DCC ಬ್ಯಾಂಕ್ ಉದ್ಯೋಗ ನೀಡಿ ಅತ್ಯುತ್ತಮ ಸೇವೆ ಸಲ್ಲಿಸಲು ಅವಕಾಶ ನೀಡಿತ್ತು. ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ DCC ಬ್ಯಾಂಕ್ ಉಪಾಧ್ಯಕ್ಷ ತೋಪಡ ನಾಗರಾಜ್, ನಿರ್ದೇಶಕ ಮೋಹನ್ ರೆಡ್ಡಿ, ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ HV ನಾಗರಾಜ್, ಮಾಜಿ ನಿರ್ದೇಶಕ ಹನುಮೇಗೌಡರು ಹಾಗೂ ಗೋಪಾಲ್ ಗೌಡ ಕಲುಮಂಜಲಿ ಭಾಗವಹಿಸಿ ನಿವೃತ್ತಿ ನಂತರ ನೆಮ್ಮದಿ ಜೀವನ ಮಾಡಿ ಎಂದು ಎಲ್ಲರೂ ಅವರಿಗೆ ಶುಭ ಹಾರೈಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಲಿನಿಂದ ಜಜ್ಜಿ ಪೈಂಟರ್ ಭೀಕರ ಕೊಲೆ. ಚಿಕ್ಕಬಳ್ಳಾಪುರ ನಗರದ ಮಧ್ಯಭಾಗ ರೈಲ್ವೆ ಸ್ಟೇಷನ್ ಬಳಿ ಗಾಂಜಾ ಅಡ್ಡೆಯಲ್ಲಿ ಕೃತ್ಯ. ಪ್ರತಿಷ್ಠಿತ ಚಿನ್ನದಂಗಡಿಯಲ್ಲಿ ಭಾರೀ ದರೋಡೆ. ಕದ್ದವನು ಕಳ್ಳ ಅಲ್ಲ, ಖತರ್ನಾಕ್ ಇಲಿ. ಬಿಲ ತೋಡಿದಾಗ ಸಿಕ್ಕಿತು ಖಜಾನೆ. ಸಿದ್ದಿರ ಬೆಟ್ಟದಲ್ಲಿ PDOಗಳ ಎಣ್ಣೆ ಪಾರ್ಟಿ. ಕರ್ತವ್ಯದ ವೇಳೆಯೇ ಮದ್ಯ ಮಾಂಸದ ಮಜಾ. 6 ಅಧಿಕಾರಿಗಳು ಸಸ್ಪೆಂಡ್. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳೇ ಮುಂಚೂಣಿಗೆ ಬರಲಿ. ಸಚಿವ KH ಮುನಿಯಪ್ಪ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.